ಅಗಾಧ ನೀಲಿಯಿಂದ ಕವಿದ ಪೆಸಿಫಿಕ್ ಸಾಗರದ ಮಧ್ಯಭಾಗದಲ್ಲಿ ಎಲ್ಲರಿಗೂ ಕೂಡ ಕಾಣದ, ಎಲ್ಲರಿಗೂ ಕೂಡ ತಿಳಿಯದಷ್ಟು ಆಳದಲ್ಲಿ ಒಂದು ರಹಸ್ಯ ಇದೆ. ಅದೇನೆಂದ್ರೆ ಮರಿಯಾನಾ ಟ್ರೆಂಚ್. ಹೌದು, ಒಂದು ಸಾಮಾನ್ಯ ಸಾಗರದ ಭಾಗ ಅಲ್ಲ, ಇದು ಭೂಮಿಯ ಅತಿ ದೊಡ್ಡ ಅಂಧಕಾರದ ಲೋಕ. ಸಮುದ್ರದ ಮೇಲ್ಮೈಯಿಂದ ಸುಮಾರು 11,000 ಮೀಟರ್ ಆಳ ಇರೋ ಈ ಸ್ಥಳ ಭೂಮಿಯ ಮೇಲಿನ ಎವರೆಸ್ಟ್ ಬೆಟ್ಟವನ್ನ ಮೀರಿಸಿ ಅದರ ತಳಭಾಗದಲ್ಲಿ ನಿಂತಂತೆ ಭಾಸ ಆಗುತ್ತೆ. ಈ ಜಾಗದಲ್ಲಿ ಸೂರ್ಯನ ಬೆಳಕು ಬೀಳೋದಿಲ್ಲ. ಇದು ಭೂಮಿಯ ಮೇಲಿನ ಅತ್ಯಂತ ಆಳವಾದ ಸ್ಥಳ ಆಗಿದೆ. ಈ ಟ್ರೆಂಚ್ ಗುವಾಮ ದ್ವೀಪಗಳ ಹತ್ತಿರದಲ್ಲಿದೆ. ಇದು ಸುಮಾರು 2,550 ಕಿಲೋಮೀಟರ್ ಉದ್ದ ಇದೆ ಮತ್ತು 69 ಕಿಲೋಮೀಟರ್ ಅಗಲ ಇದೆ. ನಮ್ಮ ಕಣ್ಣಿಗೆ ಕಾಣದ ಭೂಮಿಯ ಹೃದಯದಲ್ಲಿರೋ ಈ ಮರಿಯಾನಾ ಟ್ರೆಂಚ್ನ ಅತಿ ಆಳವಾದ ಭಾಗನೇ ಚಾಲೆಂಜರ್ ಡ್ರೀಪ್. ಇದು 2 ಭೂಮಧ್ಯ ಭಾಗಗಳು ಮುಖಾಮುಖಿಯಾಗೋ ಸ್ಥಳ. ಪೆಸಿಫಿಕ್ ಪ್ಲೇಟ್ ಮತ್ತು ಮರಿಯಾನಾ ಪ್ಲೇಟ್ ನಡುವೆ ಪೆಸಿಫಿಕ್ ಪ್ಲೇಟ್ ತಳಭಾಗಕ್ಕೆ ಒತ್ತಡದೊಂದಿಗೆ ಒಳಗೆ ಜಾರುತ್ತೆ. ಇದರಿಂದಾಗಿ ಒಂದು ಆಳವಾದ ಸಮುದ್ರ ಕಣಿವೆ ಉಂಟಾಗುತ್ತೆ. ಅದೇ ಮರಿಯಾನಾ ಟ್ರೆಂಚ್. ಮರಿಯಾನಾ ಟ್ರೆಂಚ್ನ ತಳಭಾಗದಲ್ಲಿ ಕೆಲವೊಂದು ವಿಶಿಷ್ಟ ಜೀವಿಗಳು ಅಲ್ಲಿ ಜೀವಿಸ್ತಾ ಇದ್ದಾವೆ. ಆಂಫಿಫೋಡ್ಸ್, ಸ್ನೇಲ್ ಫಿಶ್, ಮೈಕ್ರೋಬ್ಸ್. ಕೆಲವೊಂದು ಜೀವಿಗಳು ತಮಗಿಷ್ಟವಾದ ಬೆಳಕನ್ನ ಹೊರಸೂರಿಸೋ ಬಯೋಲುಮಿನಿಸೆನ್ಸ್ ಗುಣವನ್ನ ಹೊಂದಿದ್ದಾವೆ. 1960ರಲ್ಲಿ ಜಾಕ್ಯೂಸ್ ಪಿಕಾರ್ಡ್ ಮತ್ತು ಡಾನ್ ವಾಲ್ಶ್ ಅವರು ಟ್ರೈಸ್ಟಿ ಅನ್ನೋ ಡೀಪ್ ಡೈವಿಂಗ್ ಸಬ್ಮರಿನಲ್ಲಿ ಚುಕ್ಕೆಯನ್ನು ತಲುಪಿದ್ರು. 2012ರಲ್ಲಿ ಚಲನಚಿತ್ರ ನಿರ್ದೇಶಕ ಜೇಮ್ಸ್ ಕ್ಯಾಮ್ರೂನ್ ಅವರ ಡೀಪ್ ಸಿಯಾ ಚಾಲೆಂಜರ್ ವಾಹನದಲ್ಲಿ ತಾವು ಒಬ್ಬರೇ ಅಲ್ಲಿಗೆ ಹೋಗಿದ್ರು. ಇದು ಮೊದಲ ಸೋಲೋ ಡ್ರೈವ್ ಆಗಿತ್ತು. ಇನ್ನು 2020ರಲ್ಲಿ ಕೆಲವು ಚೀನಿ ಸಮುದ್ರ ವಿಜ್ಞಾನಿಗಳು ಕೂಡ ತಮ್ಮ ಡೀಪ್ ಸಬ್ಮರ್ಸಿಬಲ್ ಮೂಲಕ ಅಲ್ಲಿ ಸಂಶೋಧನೆಯನ್ನು ನಡೆಸಿದ್ದಾರೆ. ಇಷ್ಟು ಆಳ ಇರೋ ಜಾಗಕ್ಕೆ ಮಾನವ ಪ್ರಭಾವ ಅಲ್ಲಿಗೂ ಕೂಡ ತಲುಪಿದೆ. ಹೌದು, ಇದಕ್ಕೆ ಸಾಕ್ಷಿಯೂ ಕೂಡ ಇದೆ. ಅದೇನೆಂದ್ರೆ ಮರಿಯಾನಾ ಟ್ರೆಂಚ್ನಲ್ಲಿ ಪ್ಲಾಸ್ಟಿಕ್ ಕಸದ ಭಾಗಗಳು ಪತ್ತೆ ಆಗಿದ್ದಾವೆ. ಹಾಗಾಗಿ ಸಮುದ್ರ ಸಂರಕ್ಷಣೆಗೆ ಮತ್ತಷ್ಟು ಕಾಳಜಿಯ ಅಗತ್ಯ ಇದೆ.